ದೇಶದಲ್ಲಿ ಯುದ್ಧದ ಕಾರ್ಮೋಡ ನಿರ್ಮಾಣ ಆಗಿದೆ. ಭಯೋತ್ಪಾದಕರು ಮಾಡಿದ ಕೃತ್ಯಕ್ಕೆ ಉತ್ತರ ಕೊಡಬೇಕು. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶದಲ್ಲಿ ಯುದ್ಧದ ಕಾರ್ಮೋಡ ನಿರ್ಮಾಣ ಆಗಿದೆ. ಭಯೋತ್ಪಾದಕರು ಮಾಡಿದ ಕೃತ್ಯಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕಾಗಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು. ಮಲ್ಲಿಕಾರ್ಜುನ ಖರ್ಗೆ ಕೂಡ ಪ್ರಧಾನಮಂತ್ರಿಗಳ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಪಾಕಿಸ್ತಾನದಲ್ಲಿ ಫೇಮಸ್ ಆಗಿದ್ದಾರೆ. ಹೋಗಿ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಸಿಎಂ ಬಹುಮತದಿಂದ ಗೆದ್ದು ಬರ್ತಾರೆ. ಬೆಂಗಳೂರಲ್ಲಿ ಈ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದಾರಂತೆ. ಅವರಲ್ಲಿ ಹೋಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಗೆದ್ದು ಬರ್ತಾರಂತೆ. ಆರ್ ಅಶೋಕ್ ಅವರ ಹೇಳಿಕೆ. ಒಂದ್ ಕಡೆ ಯುದ್ಧದ ಕಾರ್ಮೋಡ, ಮತ್ತೊಂದ್ ಕಡೆ ರಾಜಕಾರಣವೂ ಕೂಡ ಜೋರಾಗಿ ನಡೀತಾ ಇದೆ ನಮ್ಮಲ್ಲಿ. ಒಬ್ರು ಯುದ್ಧ ಬೇಡ ಅಂತಾರೆ, ಒಬ್ರು ಇನ್ನೇನೋ ಮಾತಾಡ್ತಾರೆ. ಬಿಡಿ, ಬಹಳ ಜನ ಈ ರಾಜಕಾರಣಿಗಳು ಮುಜುಗರಕ್ಕೆ ಒಳಗಾಗ್ಬಿಟ್ರು. ಬೇರೆ 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 ಮಾತಾಡಿ ಧರ್ಮ ಕೇಳಿಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಅಶೋಕ್ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಚಿಟ್ ಚಾಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಖರ್ಗೆ ಅವರು ಹೇಳಿದ್ದಾರೆ, ನಾವು ದೇಶ ಮೊದಲು, ನರೇಂದ್ರ ಮೋದಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಕಿತಾಪತಿ ಕಾಂಗ್ರೆಸ್ ಅವರು, ಅದರಲ್ಲೂ 4-5 ಜನ ಮಿನಿಸ್ಟ್ರುಗಳು, ಅವ್ರಿಗೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಏನು ಅಂತ ಗೊತ್ತಿಲ್ದಂಗಿಲ್ಲ. ಅಂದರೆ ಎಲ್ಲರೂ ಹೊಸಬರೇ ಇವರೆಲ್ಲ. ಸಿದ್ದರಾಮಯ್ಯನೂ ಕಾಂಗ್ರೆಸ್ ಅಲ್ಲ, ಅವ್ರು 4-5 ಪಾರ್ಟಿ ಬಿಟ್ಟು ಅಲ್ಲ, ಅವರು ಮೂಲ ಕಾಂಗ್ರೆಸ್ ಅಲ್ಲ, ಲಾಡು ಮೂಲ ಕಾಂಗ್ರೆಸ್ ಅಲ್ಲ ನನಗೆ ಗೊತ್ತಿರೋ ಪ್ರಕಾರ. ತಿಮ್ಮಾಪುರೂ ನನಗೆ ಗೊತ್ತಿಲ್ಲ ಅವ್ರು ಯಾವ ಕಾಂಗ್ರೆಸ್ಸು ಅಂತ. ಈ ಥರದ 3-4 ಜನ ದೇಶದ ವಿರುದ್ಧವಾಗಿ ಯುದ್ಧದ ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರು. ಜನ ಉಗಿಯೋಕ್ಕೆ ಶುರು ಆಯಿತು ಕಾಂಗ್ರೆಸ್ಸನ್ನು. ನಾನು ಹಂಗೆ ಹೇಳೇ ಇಲ್ಲ, ಅನಿವಾರ್ಯವಾದರೆ ಯುದ್ಧ ಮಾಡಬೇಕು ಅಂತೇಳಿ. ಅವೆರಡೂ ನಾನು ಟಿ ವಿಯಲ್ಲಿ ನೋಡಿದೆ, ಅರ್ಧ ಹಾಕಿ ತೋರಿಸ್ತಾಯಿದ್ರು. ಅವಾಗ ಏನು ಮಾಡಿದ್ರು, ತಿಮ್ಮಾಪುರನೂ ಅಷ್ಟೇ, ನಾನು ಹೇಳಲೇ ಇಲ್ಲ ಹಂಗೆ ಅಂತಂದು 2 ಹಾಕಿ ತೋರಿಸ್ತು. ಜನ ಇವಾಗ ಯಾರಿಗೆ ಕ್ಯಾಕರಿಸಿ ಚಿಮಾರಿ ಹಾಕುತ್ತಾರೆ. ಈ ಸಂತೋಷ್ ಲಾಡ್ ಅಂತೂ ಇಲ್ಲ, ಇವತ್ತು ಹೇಳ್ತಾರೆ ಪಾಕಿಸ್ತಾನಕ್ಕೆ ನುಗ್ಗೊಡಿಬೇಕಂತೆ. ಮೊನ್ನೆ ಹೇಳ್ತಾ ಇದ್ದ ಪಾಕಿಸ್ತಾನಕ್ಕೆ ನಾವು ನಮ್ಮ ಫೇಲು ಇರೋದು, ಪಾಕಿಸ್ತಾನನ ಯಾಕೆ ಬ್ಲೇಮ್ ಮಾಡಬೇಕು, ನಾವು ಬಂದೋಬಸ್ತ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀವಿ.